ನಾವೇನು ಕೊಡ್ತಾ ಇದ್ದೇವೆ? ಏನಿಲ್ಲ. ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಪಾಪ ಇದೆಯೇನು? ಇದು ನಾವು ಕೊಳ್ಳೆ ಹೊಡಿತಾ ಇರುವುದಷ್ಟೇ, ಮೋಸ ಮಾಡ್ತಾ ಇರುವುದಷ್ಟೇ, ವಂಚನೆ ಮಾಡ್ತಾ ಇರುವುದಷ್ಟೇ. ಅದಕ್ಕಾಗಿ ಯಾವ ವ್ಯಕ್ತಿಯೂ ಕೂಡ ನಾನು ಯಾರಿಗೇನೂ ಮೋಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ನಾವು ಇಲ್ಲಿ ನಮ್ಮ ಕರ್ತವ್ಯವನ್ನು, ಧರ್ಮಾಚರಣೆಯನ್ನು ಮಾಡದವರೆಗೆ ನಾವು ಮಾಡುವುದೆಲ್ಲವೂ ಮೋಸ, ವಂಚನೆ, ಕಪಟವೇ ಆಗಿರ್ತದೆ. ಆ ಕಾರಣದಿಂದಲೇ ಇರುವಂಥದ್ದು. ಯಾರು ತಿಳಿದವನಾಗಿದ್ದಾನೋ ಅವನಿಗೆ ಯಾವತ್ತೂ ಮನಸ್ಸಿನಲ್ಲಿ ಒಳಗಿನಿಂದ ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದೇನೆ ಎಂಬಂತಹ ಭಯ ಇದ್ದೇ ಇರ್ತದೆ. ಏನಿಲ್ಲ ಅಂದರೆ ನಾವು ನಡ್ಕೊಂಡು ಹೋಗಬೇಕಾದ್ರೆ 4 ಇರುವೆಗಳನ್ನು ಕೊಂದು ಅಂತ ಹೇಳಿದರೆ ಅದು ಕೂಡ ಪಾಪವೇ ಅಷ್ಟೇ. ಯಾಕಂದರೆ ಅದು ನನ್ನ ಹಾಗೆ ಒಂದು ಜೀವವೇ ಅಷ್ಟೇ. ಅದಕ್ಕೂ ನನ್ನ ಹಾಗೆ ಬದುಕಬೇಕು ಅಂತ ಆಸೆ ಇದೆ ಅಷ್ಟೇ. ಅದಕ್ಕೂ ಕೂಡ ನನ್ನ ಹಾಗೆಯೇ ಇಲ್ಲಿ ಬದುಕುವಂತಹ ಹಕ್ಕು ಇದೆ ಅಷ್ಟೇ. ಯಾಕಂದರೆ ನನಗೋಸ್ಕರ ಮಾತ್ರ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ವಲ್ಲ. ನನ್ನ ಹಾಗೆ ಎಲ್ಲ ಜೀವರಾಶಿಗಳಿಗೂ ಇಲ್ಲಿರಬೇಕು ಅಂತ ತಾನೆ, ಅವುಗಳಿಗೂ ಹಕ್ಕಿದೆ ತಾನೆ. ಆದರೆ ನಾನು ಅವುಗಳನ್ನು ಕೊಂದೆ, ಅದು ಪಾಪವೇ. ಈ ರೀತಿ ನಾವು ಮಾಡುವಂತಹ ಪಾಪ ಒಂದಲ್ಲ ಎರಡಲ್ಲ. ಅದಕ್ಕಾಗಿ ಪಾಪದ ಭಯ ಯಾರಿಗಿದೆಯೋ ಅವರು ಈ ಅಪರಾ ಏಕಾದಶಿಯನ್ನು ಖಂಡಿತವಾಗಿಯೂ ಕೂಡ ಮಾಡಲೇಬೇಕು. ಇಂತಹ ಏಕಾದಶಿಯನ್ನು ಯಾರು ಆಚರಣೆಯನ್ನು ಮಾಡುವುದಿಲ್ಲ ಅವನ ಜೀವನ ಯಾವ ರೀತಿ ಅಂತ ಹೇಳಿದರೆ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಬುದ್ಬುಧ ಇವ ತೋಯೇಶು ಪುತ್ತಿಕಾ ಇವ ಜಂತುಷು ಅಂತ. ಅದೇ ರೀತಿ ಹೇಳ್ತಾರೆ, ಮಲದಲ್ಲಿ ಕ್ರಿಮಿ ಇದ್ದ ಹಾಗೆ. ಮಲದಲ್ಲಿರುವ ಕ್ರಿಮಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ನೀರಿನ ಮೇಲಿರುವ ಗುಳ್ಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದೇ ರೀತಿ ಯಾರು ಏಕಾದಶಿ ವ್ರತವನ್ನು ಆಚರಿಸುವುದಿಲ್ವೋ ಅಂತಹ ವ್ಯಕ್ತಿಯ ಬದುಕು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಂದರೆ ಮುಂದೆ ಅವನಿಗೆ ಯಾವತ್ತೂ ಒಳ್ಳೆಯದ್ದಾಗುವುದಿಲ್ಲ. ಅದಕ್ಕಾಗಿಯೇ ಈ ಅಪರಾ ಏಕಾದಶಿಯನ್ನು ಮಾಡಿ ವಿಶೇಷವಾಗಿ ತ್ರಿವಿಕ್ರಮ ರೂಪಿಯಾದ ಭಗವಂತನನ್ನು ಪೂಜಿಸುವ ಮೂಲಕ ಪಾಪವನ್ನು ಕಳೆದುಕೊಂಡು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇನ್ನೊಂದು ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಬರೀ ಏಕಾದಶಿಯನ್ನು ಆಚರಿಸಿದೆ ಅಂತ ಹೇಳಿದ ಕೂಡಲೇ ನನ್ನ ಎಲ್ಲ ಪಾಪ ಪರಿಹಾರ ಆಗಿಬಿಡ್ತು, ನನಗೆ ಒಳ್ಳೆಯದಾಗ್ಬಿಡಬೇಕು ಅಂತ ನಾವು ಎಣಿಸಿ ಅಯ್ಯೋ ನಾನು ಏಕಾದಶಿ ಮಾಡ್ತಾ ಇದ್ದೇನೆ ಆದರೂ ನನಗೆ ಒಳ್ಳೆಯದಾಗ್ತಾ ಇಲ್ವಲ್ಲ ಅಂತ ಅನೇಕ ಮಂದಿ ಎಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ಕೇವಲ ಏಕಾದಶಿ ಆಚರಣೆಯಿಂದಷ್ಟೇ ನಮ್ಮ ಎಲ್ಲ ಪಾಪ ಹೋಗಿ ಬಿಡುತ್ತದೆ ಅಂತ ನಾವು ತಿಳಿಯುವುದು ತಪ್ಪಾಗತ್ತೆ. ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಇರುವಂತಹ ಪಾಪಗಳೇನಿದೆ ಅದು ಸಾಮಾನ್ಯವಾದದ್ದಲ್ಲ. ನಾವು ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪ ಇದೆ. ಆ ಪಾಪವನ್ನು ಕಳ್ಕೊಳ್ಬೋದು ಅಂದರೆ ಹೌದು ಏಕಾದಶಿಯಿಂದ ಸಾಧ್ಯ ಇದೆ. ಆದರೆ ಏಕಾದಶಿಯನ್ನು ಶಾಸ್ತ್ರದಲ್ಲಿ ಹೇಳಿದಾಗೆ 100ಕ್ಕೆ 100% ಸರಿಯಾಗಿ ಮಾಡಿದರೆ ಸಂಪೂರ್ಣ ಪಾಪಗಳು ಹೋಗ್ತದೆ ಹೊರತು ನಾವು ಆ ರೀತಿ ಮಾಡಲಿಕ್ಕಾಗೋಲ್ಲ, ನಾವು ಆ ರೀತಿ ಮಾಡೋಲ್ಲ. ಅದರಿಂದಾಗಿ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೇವೋ ಅಷ್ಟೇ ನಮ್ಮ ಪಾಪ ಪರಿಹಾರ ಆಗ್ತದೆ. ಅದಕ್ಕಾಗಿ ಆದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಈ ಏಕಾದಶಿಯ ಮಹತ್ವವನ್ನು ನೋಡುತ್ತಾ, ಇಂತಹ ಏಕಾದಶಿ ಮೊದಲೇ ತಿಳಿಸಿದಾಗೆ ಮೇ 13ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 12ನೇ ತಾರೀಕು ಮಂಗಳವಾರ ದಶಮಿಯ ಆಚರಣೆ, 13ನೇ ತಾರೀಕು ಬುಧವಾರ ಏಕಾದಶಿ ಆಚರಣೆ, 14ನೇ ತಾರೀಕು ಗುರುವಾರದಂದು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ ದ್ವಾದಶಿ ಸ್ವಲ್ಪ ಮಾತ್ರ ಇರುವುದರಿಂದ ಬೆಳಗ್ಗೆ 7:40 ಒಳಗೆ ನಾವು ಪಾರಣೆಯನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದರೆ 6 ಗಂಟೆಯಿಂದ ಪಾರಣೆಯನ್ನು ಮಾಡಬಹುದು. ಸೂರ್ಯೋದಯ ಬೇಗ ಆಗುವುದರಿಂದಾಗಿ 6 ಗಂಟೆಯಿಂದ ಪಾರಣೆ ಅಂತ ಹೇಳಿದರೆ ಆಹಾರವನ್ನು ಸ್ವೀಕಾರ ಮಾಡುವುದು. ಅದಕ್ಕಿಂತ ಮೊದಲು ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ನಂತರ ಭಗವಂತನ ತೀರ್ಥವನ್ನು ಸ್ವೀಕಾರ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬಹುದು. 6 ಗಂಟೆಯ ನಂತರ 7:40 ಒಳಗೆ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ನಾವು ತ್ರಿವಿಕ್ರಮ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಾದದ್ದು. ಅಂದರೆ ಇದು ಘನ ಆಹಾರವನ್ನು ಕುರಿತು ಹೇಳುವಂಥದ್ದು. ಆಮೇಲೆ ಲಘು ಆಹಾರವನ್ನು ಯಾರು ಅಶಕ್ತರಿದ್ದಾರೋ ಅವರು ಸ್ವೀಕಾರವನ್ನು ಮಾಡಬಹುದು. ಮಧ್ಯಾಹ್ನ ಸಾಯಂಕಾಲ ಅಂದರೆ ಲಘು ಆಹಾರ ಅಂದರೆ ಈ ಹಣ್ಣನ್ನಾಗಲಿ ಅಥವಾ ಉಳಿದ ಹಾಗೆ ಯಾವುದೇ ಈ ಘನ ಆಹಾರ ಅಲ್ಲದೇ ಇರುವಂಥದ್ದು ಅದನ್ನು ಸ್ವೀಕಾರ ಮಾಡಬಹುದು ಅಶಕ್ತರಾದವರು ಅಂತ ಹೀಗೆ ತಿಳಿಸ್ತಾ, ಪ್ರತಿ ಬಾರಿ ನೋಡುವಂತೆ ಈ ಬಾರಿ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ
ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಸರ್ವೇಷು ದೇಶಕಾಲೇಷು ಸರ್ವಾವಸ್ಥಾಸು ಚಾಚ್ಯುತ ಕಿಂಕರೋಸ್ಮಿ ಹೃಷೀಕೇಶ ಭೂಯೋ ಭೂಯೋಸ್ಮಿ ಕಿಂಕರಃ. ದೇವರ ಬಳಿ ಮತ್ತೆ ಮತ್ತೆ ನಾವು ಒಂದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ. ಯಾರು ಭಕ್ತ ಅಂತಾಗಿದ್ದಾನೆ, ಭಕ್ತನಾಗಿರುವವನು ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೇಬೇಕಾದದ್ದೇನಂತ ಹೇಳಿದರೆ, ಸ್ವಾಮಿ ನಾನು ನಿನ್ನ ದಾಸ, ನಿನ್ನ ಸೇವಕ. ಈ ಸೇವಕನಾಗಿರುವಿಕೆಯನ್ನು ನಾನು ಸದಾ ಬಯಸ್ತಾ ಇದ್ದೇನೆ. ಅದನ್ನೇ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸರ್ವೇಷು ದೇಶಕಾಲೇಷು ಸರ್ವಾವಸ್ಥಾಸು ಚಾಚ್ಯುತ. ಅಚ್ಯುತ ಅಂತ ಯಾಕೆ ಭಗವಂತನನ್ನು ಕರೆಯುವುದು ಅಂತೇಳಿದರೆ, ಸ್ವಾಮಿ ನಾವಾದರೂ ಒಂದಲ್ಲ ಒಂದು ದಿನ ಬಿದ್ದು ಹೋಗ್ತೇವೆ. ನಾವು ಹೀಗೇ ಇರ್ತೇವೆ ಅಂತಿಲ್ಲ, ಇದೇ ಜಾತಿಯಲ್ಲೇ ಹುಟ್ಟಿ ಬರ್ತೇನೆ ಅಂತಿಲ್ಲ, ಹೀಗೆ ಹುಟ್ಟಿ ಬರ್ತೇನೆ ಅಂತಿಲ್ಲ. ಮತ್ತು ಯಾವ ನರಿ ನಾಯಿ ಜನ್ಮದಲ್ಲಿ ಬರ್ತೇವೋ ಗೊತ್ತಿಲ್ಲ, ಎಲ್ಲಿ ಹೇಗೆ ಬರ್ತೇವೋ ಗೊತ್ತಿಲ್ಲ. ಹೀಗೆ ನಮ್ಮ ಸ್ಥಾನ ಯಾವತ್ತೂ ಗಟ್ಟಿಯಲ್ಲ. ಆದರೆ ನೀನಾಗಲ್ಲ. ಭಗವಂತನ ಸ್ಥಾನ ಯಾವತ್ತೂ ಭದ್ರವಾಗಿದೆ. ಅವನು ಸರ್ವೋತ್ತಮ ಅಂತೇನಿದೆ, ಆ ಸರ್ವೋತ್ತಮತ್ವ ಎಲ್ಲಕ್ಕಿಂತಲೂ ಉತ್ತಮವಾಗಿ ಕೂತಿದ್ದಾನೆ ಅಂತ ಹೇಳಿದರೆ ಅದು ಯಾವುದೋ ಒಂದು ಕಾಲದಿಂದಲ್ಲ. ಅಂದರೆ ಇಲ್ಲ ಇವತ್ತಿಗಿಂತ ಒಂದು ಕೋಟಿ ಹಿಂದೆಯಿಂದ ದೇವರು ಸರ್ವೋತ್ತಮ, ಅಲ್ಲಿ ತನಕ ಇರಲಿಲ್ಲ, ಹಾಗಲ್ಲ. ಅಥವಾ ಇನ್ನು ಮುಂದೆ ಯಾವ ರೀತಿ ನಾವು ಲೋಕದಲ್ಲಿ ನೋಡ್ತೇವೆ, ಚುನಾವಣೆ ಮುಗಿದ ಕೂಡಲೇ ಅವರ ಅಧಿಕಾರವನ್ನು ಕಳ್ಕೊಂಡು ಇನ್ನೊಬ್ಬರು ಬಂದು ಕೂರ್ತಾರೆ. ಹಾಗೆ ಇವತ್ತು ವಿಷ್ಣು ಸರ್ವೋತ್ತಮ, ಮುಂದೆ ಇನ್ನು ಯಾವಾಗಲೂ ಇನ್ನೊಬ್ಬರು ಸರ್ವೋತ್ತಮ, ಈ ರೀತಿ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವತ್ತಿಂದ ಯಾವತ್ತಿಗೂ ಭಗವಂತನೇ ತಾನು ಸರ್ವೋತ್ತಮನಾಗಿ ಆ ಸ್ಥಾನದಲ್ಲಿ ಕೂತಿದ್ದಾನೆ. ಅದಕ್ಕೋಸ್ಕರವೇ ಅಂತಹ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಸ್ವಾಮಿ ನಾನು ಯಾವುದೇ ಜಾಗದಲ್ಲಿರಲಿ ಅಥವಾ ಯಾವುದೇ ಕಾಲದಲ್ಲಿರಲಿ, ಇವತ್ತಿರಬಹುದು, ಇವತ್ತಿಗಿಂತ ಇನ್ನೊಂದು 1000 ವರ್ಷ ಮುಂದೆ ಇರಬಹುದು, ಅಥವಾ ಈಗಿರಬಹುದು, ಇನ್ನು ವೃದ್ಧಾಪ್ಯದಲ್ಲಿರಬಹುದು, ಯಾವುದೇ ಕಾಲದಲ್ಲಿಯೂ ಕೂಡ ಕಿಂಕರೋಸ್ಮಿ ಹೃಷಿಕೇಶ, ನಿನ್ನ ಸೇವಕನಾಗಿದ್ದೇನೆ ಸ್ವಾಮಿ. ಅಂದರೆ ನನ್ನನ್ನು ನಿನ್ನ ಸೇವಕ, ನಿನ್ನ ದಾಸ ಅಂತ ನಾನು ಸಮರ್ಪಿಸಿಕೊಂಡಿದ್ದೇನೆ. ಇದು ಬಹಳ ಮುಖ್ಯವಾಗಿ ಭಕ್ತನಿಗೆ ಬೇಕಾದದ್ದು. ನಾನೇ ದೇವರು ಅಂತ ಹೇಳುವಂಥವನು ಅಥವಾ ನಾನು ದೇವರಿಗೆ ಸರಿ ಸಮಾನ ಅಂತ ಹೇಳುವಂಥವನು ಯಾವತ್ತೂ ದೇವರ ಆಗರಲ್ಲ. ಯಾಕಂದರೆ ನಾನೇ ರಾಜ ಅಂತ ಹೇಳಿದರೆ ಅವನು ಯಾವತ್ತಾದರೂ ರಾಜನ ಭಕ್ತನಾಗ್ತಾನ? ಅಥವಾ ಒಂದಲ್ಲ ಒಂದು ದಿನ ನಾನು ಆ ರಾಜನ ಸಿಂಹಾಸನವನ್ನು ಏರಿ ಬಿಡ್ತೇನೆ ಅಂತ ಹೇಳುವಂಥವನು ಯಾವತ್ತಾದರೂ ರಾಜನ ಸೇವಕನಾಗ್ಲಿಕ್ಕೆ ಸಾಧ್ಯ ಉಂಟಾ? ರಾಜನ ಸೇವಕ ಯಾರು ಅಂತ ಹೇಳಿದರೆ ಯಾವತ್ತೂ ರಾಜನಿಗೆ ತಲೆಬಾಗಿರುವಂಥವನು. ಆ ರಾಜನೇ ಸಿಂಹಾಸನದಲ್ಲಿ ಯಾವತ್ತೂ ಕೂತಿರಲಿ ಅಂತ ಬಯಸುವವನೇ ಸೇವಕರಾಗಿರ್ತಾನೆ. ಹಾಗೆ ನಿಜವಾದ ಭಗವಂತನ ಸೇವಕ ಯಾರು ಅಂತ ಹೇಳಿದರೆ, ಭಗವಂತ ನೀನು ನನ್ನ ಪ್ರಭು, ನಾನು ನಿನ್ನ ಸೇವಕ. ಇದನ್ನು ಮನಸಾರ ಒಪ್ಪಿಕೊಂಡಿರುವವನು ಮಾತ್ರ ಅಲ್ಲ, ಭೂಯೋ ಭೂಯೋಸ್ಮಿ ಕಿಂಕರಃ, ಮತ್ತೆ ಮತ್ತೆ ನಾನು ಅದನ್ನೇ ಬಯಸ್ತಾ ಇದ್ದೇನೆ. ಯಾವುದೇ ಜನ್ಮದಲ್ಲಿ ಹುಟ್ಟಿ ಬಂದರೂ ಕೂಡ, ಹೇಗೇ ಇದ್ದರೂ ಕೂಡ ನಾನು ಬಯಸುವುದು ನಿನ್ನ ಸೇವಕನಾಗಿರಬೇಕು, ನಿನ್ನ ಸೇವಕನಾಗಿ ನಿನ್ನ ಸೇವೆಯನ್ನು ಮಾಡ್ತಾ ಇರಬೇಕು. ಯಾಕೆಂತ ಹೇಳಿದರೆ ಆ ಭಗವಂತನ ಸೇವೆಯಿಂದಾಗಿಯೇ ನಮ್ಮ ಎಲ್ಲ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ನಾವು ಪುಣ್ಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ, ನಮ್ಮನ್ನು ಉದ್ಧರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬೇರೆ ಯಾವ ರೀತಿಯಿಂದಲೂ ಇಲ್ಲ. ಅದಕ್ಕೋಸ್ಕರ ನಾವು ಏನೇ ಯಜ್ಞ ಮಾಡಲಿ, ಯಾಗ ಮಾಡಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿ, ಏನು ಮಾಡಿದರೂ ಕೂಡ ಒಳಗೆ ಇದೊಂದು ಭಾವನೆ ಇಲ್ಲ ಅಂತ ಹೇಳಿದರೆ, ನಾನು ಭಗವಂತನ ದಾಸ, ಅವನಿಗೇನು ಕೊಟ್ಟಿದ್ದಾನೋ ನನಗೆ ಅದನ್ನು ನಾನು ಅವನಿಗೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ ಹೊರತು ನನ್ನ ಸ್ವಂತದ್ದು ಇಲ್ಲಿ ಏನೂ ಇಲ್ಲ. ಈ ಭಾವನೆ ಇರಬೇಕಾದದ್ದೇ ಹೊರತು ನಾನು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟೆ, ನನಗೆ ಸರಿಸಾಟಿಯಾದವ್ರು ಯಾರು ಇಲ್ಲವೇ ಇಲ್ಲ, ಈ ರೀತಿ ತನ್ನ ಬಗ್ಗೆಯೇ ತಾನು ಹೊಗಳಿಕೊಳ್ತಾ ಇದ್ದಾನೆ, ತಾನೇ ಶ್ರೇಷ್ಠ ಅಂತ ತಿಳ್ಕೊಳ್ತಾ ಇದ್ದಾನೆ ಅಂದರೆ ಅವನು ಯಾವತ್ತೂ ಭಗವದ್ ಭಕ್ತನಲ್ವೇ ಅಲ್ಲ. ಅವನು ಮತ್ತೇನೆಂದರೆ ಅವನು ಭ್ರಮೆಯಲ್ಲಿ ಬಿದ್ದಿದ್ದಾನೆ. ಅವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೇವರ ಕರ್ಮವನ್ನು ಮಾಡಿಯೋ, ಯಜ್ಞ ಯಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಯೂ ಕೂಡ ಗಳಿಸಿದ್ದು ಪಾಪವನ್ನೇ. ಯಾಕಂದರೆ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡ ಅಂತ ಹೇಳಿದರೆ, ನಾನೇ ದೇವರು ಅಂತ ತಿಳ್ಕೊಂಡ ಅಂತ ಹೇಳಿದರೆ, ಅದಕ್ಕೆ ಯಾವತ್ತೂ ಆ ಭಾವನೆ ಇರಬಾರದು. ಮತ್ತು ಭೂಯೋ ಭೂಯೋಸ್ಮಿ ಕಿಂಕರಃ, ಮತ್ತೆ ಮತ್ತೆ ನಿನ್ನ ಸೇವಕನಾಗಿದ್ದೆ ಎಂದು ನಾನು ಎಣಿಸ್ತಾ ಇದ್ದೇನೆ. ಯಾಕಂದರೆ ಈ ರೀತಿ ಯಾರಿದ್ದಾನೆ ಅವನೇ ಎತ್ತರಕ್ಕೆ ಇರುವವನು. ಅದಕ್ಕೆ ಸಾಕ್ಷಿಯೇ ಹನುಮಂತ ತನ್ನ ಜೀವನದುದ್ದಕ್ಕೂ ಹೇಳಿದ್ದದನ್ನೇ, ದಾಸೋಸ್ಮಿ
ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ನಾನು ರಾಮನ ದಾಸ, ರಾಮನ ಭಕ್ತ, ಈ ರೀತಿಯೇ ಹೇಳಿ ಹನುಮಂತ ಅಷ್ಟು ಎತ್ತರಕ್ಕೆ ಏರಿದವನು. ಅದಕ್ಕಾಗಿ ಭಕ್ತನಲ್ಲಿ ಇರಬೇಕಾದಂತಹ ಭಕ್ತಿಯ ಮುಖ್ಯವಾದಂತಹ ಭಾವನೆ, ಅದನ್ನು ಇಲ್ಲಿ ಮತ್ತೆ ಭಗವಂತನ ಬಳಿ, ಏ ಹೃಷಿಕೇಶ, ನನ್ನ ಎಲ್ಲ ಇಂದ್ರಿಯಗಳ ಒಡೆಯ, ನಿನ್ನ ಬಳಿ ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳೋದು ಅಂತ ಭಕ್ತ ಪ್ರಾರ್ಥನೆ ಮಾಡಿಕೊಂಡು, ಇತ್ಯೇವ ಮನಯ ಸ್ತುತ್ವಾ ದೇವಂ ದಿನೇ ದಿನೇ ಕಿಂಕರೋಸ್ಮೀತಿ ಚಾತ್ಮಾನಂ ದೇವಾಯ ವಿನಿವೇದಯೇತ್. ಈ ಪುಂಡರೀಕಾಕ್ಷ ಸ್ತೋತ್ರ ಹೇಳ್ತಾ ಇದೆ, ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಏನು? ಯಾಕಂದರೆ ಜೀವನವನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ನನ್ನನ್ನು ನಾನು ದೇವರಿಗೆ ಅರ್ಪಣೆ ಮಾಡಬೇಕು. ಏನು ಅರ್ಪಣೆ ಮಾಡಿಕೊಳ್ಳುವುದು ಅಂದರೆ ನನ್ನನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳುವುದು ಅಂತ ಹೇಳಿದರೆ ಏನು? ಇನ್ನೇನು ಅಲ್ಲ, ನಾನು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತೇನೆ, ನನ್ನನ್ನು ದೇವರಿಗೆ ಅರ್ಪಣೆ ಮಾಡ್ಕೊಳ್ತೇನೆ ಅಂತಲ್ಲ. ಅಥವಾ ನನ್ನ ಬಳಿ ಕೋಟಿ ಕೋಟಿ ರೂಪಾಯಿ ಇದೆ, ಅದೆಲ್ಲ ನಾನು ದೇವಸ್ಥಾನದ ಹೆಸರಿಗೆ ಬರೆದು ಬಿಡ್ತೇನೆ. ಈ ರೀತಿಯ ಅರ್ಪಣೆ ಮಾಡಿಕೊಳ್ಳೋದು ನಾನು ದೇವರಿಗೆ ನನ್ನನ್ನು ಅಂತ ಹೇಳಿದರೆ ಹಾಗಲ್ಲ. ಮತ್ತೇನು ಅಂದರೆ ಮನಸ್ಸಿನ ಭಾವನೆ ಬಹಳ ಮುಖ್ಯ. ಯಾವತ್ತೂ ಅರ್ಪಣೆಯಲ್ಲಿ ಇರಬೇಕಾದದ್ದು ಮನಸ್ಸಿನ ಭಾವನೆ. ಏನು ಮನಸ್ಸಿನ ಭಾವನೆ ಅಂದರೆ, ಸ್ವಾಮಿ ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ, ದಾಸನ ಮಾಡಿಕೋ ಎನ್ನ ಅಂತ ಹೇಳಿದಾಗೆ ನೀನು ನನ್ನನ್ನು ದಾಸ ಅಂತ ಸ್ವೀಕಾರ ಮಾಡು. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಎಲ್ಲವನ್ನು ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ, ದೇವರಿಗೆ ಖುಷಿಯಾಗಲಿ ಅಂತ ಮಾಡುತ್ತೇನೆ. ಆ ದೇವರಿಗೆ ಯಾವ ರೀತಿ ಖುಷಿಯಾಗುತ್ತೋ ಆ ರೀತಿ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಹೀಗೆ ಇತಿ ಏವಂ ಅನಯ ಸ್ತುತ್ಯ, ಹೀಗೆ ಭಗವಂತನನ್ನು ನಾವೇನು ಇಲ್ಲಿವರೆಗೆ ಸ್ತುತಿ, ಭಗವಂತನ ಹೊಗಳಿಕೆಯ ಮಾತುಗಳನ್ನು ನೋಡಿದ್ದೇವೆ, ಆ ಎಲ್ಲ ಮಾತುಗಳನ್ನು ಪ್ರತಿದಿನವೂ ದೇವರಿಗೆ ಹೊಗಳ್ತಾ ಮತ್ತೆ ಮತ್ತೆ ನಾವು ದೇವರಿಗೆ ತಲೆಬಾಗಿ ಹೇಳಬೇಕಂತ, ಸ್ವಾಮಿ ನಾನು ನಿನ್ನ ದಾಸ, ನಾನು ನಿನ್ನ ದಾಸ, ನೀನು ನನ್ನ ಒಡೆಯ. ಈ ರೀತಿ ನನ್ನನ್ನು ನಾನು ದೇವರಿಗೆ ಅರ್ಪಣೆಯನ್ನು ಮಾಡಿಕೊಳ್ಳಬೇಕು. ಅಂದರೆ ಇದೇ ನಾವು ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು, ಒಪ್ಪಿಸಿಕೊಳ್ಳುವುದು. ಈ ರೀತಿ ನಮ್ಮನ್ನು ನಾವು ದೇವರಿಗೆ ಯಾವಾಗ ಒಪ್ಪಿಸಿಕೊಂಡು, ಆಗ ಅವನು ರಾಜನಾಗಿ ನಮ್ಮನ್ನು ಆಳ್ತಾನೆ. ಒಳ್ಳೆಯ ರಾಜ ಇದ್ದಾನೆ ಅಂತ ಹೇಳಿದರೆ ಪ್ರಜೆಗಳಿಗೆ ಯಾವತ್ತೂ ತಲೆಬಿಸಿಯೇ ಇಲ್ಲ. ಯಾಕಂದರೆ ಪ್ರಜೆಗಳಿಗೆ ಏನು ಬೇಕು ಯಾವ ಕಾಲದಲ್ಲಿ ಎಲ್ಲವನ್ನ ರಾಜ ಕೊಟ್ಟು ಮಕ್ಕಳ ಹಾಗೆ ನೋಡ್ಕೊಳ್ತಾನೆ. ಹಾಗೆ ನಾವು ಯಾವಾಗ ದಾಸರಾಗಿ ಭಗವಂತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು, ನಂತರ ನಮ್ಮ ಜವಾಬ್ದಾರಿ ದೇವರ ಮೇಲೆ ಬಂತು, ಅವನು ನಮ್ಮನ್ನು ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ಹೀಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಅಂತ ಈ ಜಿದಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ತಿಳಿಸ್ತಾ ಇದೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ ಏಕಾದಶಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.